24 ಅನ್ನೋದು ಪರಿಪೂರ್ಣವಾದ ನಂಬರ್ ಇದು. ಸೊ ಈ ವರ್ಷ ನೀವು ಈ ನಂಬರ್ನ ಯಾವ್ಯಾವ ರೀತಿ ಮ್ಯಾನಿಫೆಸ್ಟ್ ಮಾಡ್ಕೊಬೋದು ಅಥವಾ ಯಾವ್ಯಾವ ರೀತಿ ನಿಮ್ಮ ಕೆಲಸ ಕಾರ್ಯಗಳಲ್ಲೇ ಆಗಲಿ ಅಥವಾ ನಿಮ್ಮ ಯಾವ ರೀತಿ ಆ ಲಕ್ಸುರಿ ನಂಬರ್ನ ಆಕ್ಟಿವೇಟ್ ಮಾಡ್ಕೊಳ್ಳುವಂಥದ್ದು. ತುಂಬ ಜನ 24 ಬಗ್ಗೆ ಮಾತಾಡಿದ್ದಾರೆ. 24 ಒಂದು ಯೂನಿವರ್ಸಲ್ ಮ್ಯಾಜಿಕ್ ನಂಬರ್ ಅಂತಲೂ ಹೇಳಿದ್ದಾರೆ. ಸೊ ಅದ್ರ ಶಕ್ತಿ ಯಾವ ರೀತಿ ನಾವು ಆಕ್ಟಿವೇಟ್ ಮಾಡ್ಕೊಳ್ಳೋದು ಅಂದರೆ, ಅಭಿವೃದ್ಧಿ ಲೈಫ್ ಸ್ಟೈಲ್ ವೀಕ್ಷಕರಿಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ರುಚಿ ಮಾಡುವ ಪ್ರಣಾಮಗಳು. ಸೊ ಇವತ್ತಿನ ಸಂಚಿಕೆಯಲ್ಲಿ ಬಹಳ ವಿಭಿನ್ನವಾದ ಮಾಹಿತಿನ ಕೊಡ್ತಾ ಇದ್ದೀನಿ. ಅಂದರೆ ಯಾವುದು ಈ ವರ್ಷ 2024. ಸೊ ಇಲ್ಲಿ 24 ಅನ್ನೋದು ಹೈಲೈಟ್ ಆಗುತ್ತೆ. ಸೊ ಇವತ್ತು ನಾವು ಮಾತಾಡಿದ ಎಪಿಸೋಡ್ ಆದರೆ ಪವರ್ ಆಫ್ 24 ಅಂತ. ಈ 24 ಅನ್ನೋದು ಬಹಳ ಅದ್ಭುತವಾದಂಥ ನಂಬರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸ್ನೇಹಿತರೆ. ಇಲ್ಲಿ ಏನಾಗ್ತಿದೆ, 2 4 ಆಗ್ತಿದೆ, 4 6 ಆಗ್ತಿದೆ. ಸೊ ಡಬಲ್ ಆಗ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ಆ ಡಬಲ್ ಆಗ್ತಾ ಇರುವಂಥ ನಂಬರ್ ಕೂಡ 6ನೇ ನಂಬರ್ಗೆ ಬರ್ತಾ ಇದೆ. ಅದು ಯಾವುದೂ ಅಲ್ಲ, ಲಕ್ಸುರಿಯ ನಂಬರ್ ಅಥವಾ ಲಕ್ಷ್ಮಿಯ ನಂಬರ್ ಅಂತಲೇ ಕರಿತೀವಿ. ಸೊ ಈ ವರ್ಷ ನೀವು ಈ ನಂಬರ್ನ ಯಾವ್ಯಾವ ರೀತಿ ಮ್ಯಾನಿಫೆಸ್ಟ್ ಮಾಡ್ಕೊಬೋದು ಅಥವಾ ಯಾವ್ಯಾವ ರೀತಿ ನಿಮ್ಮ ಕೆಲಸ ಕಾರ್ಯಗಳಲ್ಲೇ ಆಗಲಿ ಅಥವಾ ನಿಮ್ಮ ಯಾವ ರೀತಿ ಆ ಲಕ್ಸುರಿ ನಂಬರ್ನ ಆಕ್ಟಿವೇಟ್ ಮಾಡ್ಕೊಳ್ಳುವಂಥದ್ದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ. ತುಂಬ ಜನ 24 ಬಗ್ಗೆ ಮಾತಾಡಿದ್ದಾರೆ. 24 ಒಂದು ಯೂನಿವರ್ಸಲ್ ಮ್ಯಾಜಿಕ್ ನಂಬರ್ ಅಂತಲೂ ಹೇಳಿದ್ದಾರೆ. ಸೊ ಎಲ್ಲೆಲ್ಲಿ 24 ನೋಡ್ತೀವಿ ನಾವು, 24 ಗಂಟೆಗಳು ಅಂದರೆ ಒಂದು ದಿನದಲ್ಲಿ 24 ಗಂಟೆಗಳನ್ನು ನೋಡ್ತೀವಿ. ಮತ್ತು 24 ತೀರ್ಥಂಕರಗಳು ಅನ್ನೋದು ನೋಡ್ತೀವಿ. ಮತ್ತು ಯಾವಾಗಲೂ ಅಷ್ಟೇ 24 ಅನ್ನೋದು ಪರಿಪೂರ್ಣವಾದ ನಂಬರ್ ಇದು. ಸೊ ಎಸ್ಪೆಷಲಿ ವಿಷ್ಣುವಿನ ಅವತಾರದಲ್ಲೂ ಕೂಡ 24 ಅವತಾರಗಳು ಬರುತ್ತೆ ಅನ್ನೋದು ಕೂಡ ನಾವು ನೋಡ್ತಾ ಬರ್ತೀವಿ. ಸೊ ಬರೀ ದಶಾವತಾರ ಅಲ್ವಾ ಅಂತ ಹೇಳ್ಬೋದು ನೀವು. ದಶಾವತಾರ ನಮಗೆ ಗೊತ್ತಿರೋವಂಥದ್ದು, ಬಟ್ ಆ್ಯಕ್ಚುಲ್ ಆಗಿ 24 ಅವತಾರಗಳಿದೆ. ಅದ್ರ ಜೊತೆಲಿ 24 ಅನ್ನೋದು ನೋಡಿ, 24 2 + 4 = 6. ಸೊ 6 ಸಂಕೇತದಲ್ಲೇ ಬರುತ್ತೆ. ಮತ್ತು 6 ಅಂದರೆ ಏನು, 60 ನಿಮಿಷ, 1 ಅವರ್, 1 ಗಂಟೆ ಎಷ್ಟಾಗುತ್ತೆ ಅದು ಕೂಡ 6 ಸಂಕೇತದಲ್ಲೇ ಬರ್ತದೆ. ಅಥವಾ 60 ಸೆಕೆಂಡ್. ಸೊ 1 ನಿಮಿಷಕ್ಕೆ 60 ಸೆಕೆಂಡ್. 6 ಅನ್ನೋದು ಅಷ್ಟು ಪರಿಪೂರ್ಣವಾದ ನಂಬರು. ಸೊ ಅದ್ರ ಶಕ್ತಿ ಯಾವ ರೀತಿ ನಾವು ಆಕ್ಟಿವೇಟ್ ಮಾಡ್ಕೊಳ್ಳೋದು ಅಂದರೆ, ತುಂಬ ಜನ ನೀವು ನೋಡಿರ್ಬೋದು, ಈ ಕೈ ಮೇಲೆ ಬರ್ಕೊಂಡಿರ್ತಾರೆ. ಎಸ್ಪೆಷಲಿ ಈ ಭಾಗನ ನಾವು ಶುಕ್ರ ಪರ್ವ ಅಂತ ಕರಿತೀವಿ. ಇಲ್ಲಿ 2 ಮತ್ತು 4ನ ಬರ್ಕೊಂಡಿರ್ತಾರೆ. ಯಾಕೆ ಅದನ್ನು ಬರ್ಕೊಳ್ತಾರೆ ಅಂತಂದರೆ, ನೋಡಿ, ನೀವು ಯಾವುದೇ ಡೇಟ್ ಆಫ್ ಬರ್ತಲ್ಲಿ ಹುಟ್ಟಿರಿ, ಯಾವುದೇ ಸಂಖ್ಯೆಯಿಂದ ಹುಟ್ಟಿದ್ರು ಕೂಡ ಈ 24 ಅನ್ನೋದು ಈ ಶುಕ್ರ ಪರ್ವನ ಆಕ್ಟಿವ್ ಮಾಡ್ತಾರೆ. ಈ ಶುಕ್ರ ಪರ್ವ ನಮ್ಗೆ ಏನೆಲ್ಲ ಹೆಲ್ಪ್ ಮಾಡುತ್ತೆ ಅಂದರೆ, ಶುಕ್ರ ಪರ್ವ ನಮ್ಮ ಲಕ್ಸುರಿ, ನಮ್ಮ ಮದುವೆ ಅಥವಾ ನಮ್ಮ ಐಷಾರಾಮಿ ಜೀವನ ಅಥವಾ ನಮ್ಮ ಕಾರು, ನಮ್ಮ ಬಂಗ್ಲೆ ಎಲ್ಲವನ್ನೂ ಕೂಡ ಈ 24 ಶುಕ್ರ ಪ್ರಭಾವ ತೋರಿಸುತ್ತೆ. ಸೊ ಯಾವಾಗ ನಾವು ಈ ಶುಕ್ರ ಪ್ರಭಾವನ ಆಕ್ಟಿವೇಟ್ ಮಾಡ್ಕೊಳ್ತೀವಿ, ಆವಾಗ ನಮ್ಮ ಕೆಲಸ ಕಾರ್ಯಗಳು ಕೂಡ ತುಂಬ ಸಿದ್ಧಿಯಾಗುತ್ತೆ. ಇಲ್ಲ ನೀವು ನೋಡಿರ್ಬೋದು, ತುಂಬ ಜನಕ್ಕೆ ಏನು ಗೊತ್ತಾ, ಎಲ್ಲ ಇರುತ್ತೆ, ಬಟ್ ಅವ್ರ ಲೈಫಲ್ಲಿ ಒಂದು ಲಕ್ಸುರಿನೇ ಇರಲ್ಲ, ಒಂದು ಸುಖ ಇರಲ್ಲ, ಅನುಭವಿಸೋಕ್ಕಾಗ್ತಿರಲ್ಲ. ಯಾಕೆಂದರೆ ಅವರು ಶುಕ್ರ ಕೆಟ್ಟಿರ್ತಾನೆ. ಸೊ ಯಾವ ರೀತಿ ಆ ಶುಕ್ರನ ನಾವು ಎನ್ಹಾನ್ಸ್ ಮಾಡ್ಕೊಳ್ಳೋದು ಅಥವಾ ಅದನ್ನು ಆ ಶಕ್ತಿನ ನಮ್ಮಲ್ಲಿ ಬಳಸ್ಕೊಳ್ಳೋದು ಅಂತಂದರೆ, ಇಲ್ಲಿ ನೀವು 24 ಅಂತ ಬರಿಬೋದು. ಎಸ್ಪೆಷಲಿ ಎಡಗಡೆ ಕೈ ಮೇಲೆ ಬರ್ಕೊಂಡ್ರೆ ಭಾಳ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಯಾಕೆ ಈ ಕೈ ಮೇಲೆ ಬರ್ಕೊಬಾರ್ದು ಅಂತಂದರೆ, ನೋಡಿ, ಲಾಜಿಕ್ ಇಷ್ಟೇ. ನಮ್ಮ ಲಾಜಿಕಲ್ ಬ್ರೈನ್ ಬಂದ್ಬಿಟ್ಟು ಯಾವಾಗಲೂ ಅಷ್ಟೇ ಲೆಫ್ಟ್ ಸೈಡಲ್ಲಿರುತ್ತೆ. ಈ ರೈಟ್ ಸೈಡ್ ಬ್ರೈನ್ ಏನಿದೆಯಲ್ಲ, ಇದು ಬಂದ್ಬಿಟ್ಟು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡುವಂಥದ್ದು. ಸೊ ಹಾಗಾಗಿ ನಾವು ಲಾಜಿಕಲ್ ಸೈಡ್ ಬರ್ಕೊಂಡಾಗ ಈ ಕೆಲಸಗಳೆಲ್ಲ ತುಂಬ ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ. ಇನ್ನೊಂದು, ನಾವು ಬರ್ಕೊಳ್ಳೋಕೆ ಕೂಡ ತುಂಬ ಈಸಿಯಾಗಿ ಬರ್ಕೊಬೋದು ಈ ಕೈಯಲ್ಲಿ. ಅದಕ್ಕೆ ಲೆಫ್ಟ್ ಹ್ಯಾಂಡ್ ಮೇಲೆ ಬರ್ಕೊಳ್ಳಿ ಅಂತ ಹೇಳೋದು. ಆಮೇಲೆ ಈ ಕೈನ ನಾವು ತುಂಬ ವಿಷಯಕ್ಕೆ ಬಳಸ್ತಾ ಇರ್ತೀವಿ, ಒಂದು ಕೊಡೋದಕ್ಕಾಗಲಿ, ತಗೊಳ್ಳೋದಕ್ಕಾಗಲಿ, ಅಥವಾ ಏನೋ ಒಂದು ಮಾಡ್ತಾ ಇರ್ತೀವಿ. ಸೊ ಇದು ತುಂಬ ಪ್ರಾಮಿನೆಂಟ್ ಹ್ಯಾಂಡ್ ಅಲ್ಲ. ಸೊ ಈ ಕೈ ಮೇಲೆ 24 ಅಂತ ಬರೆದಾಗ ತುಂಬ ದೀರ್ಘಕಾಲ ಅದು ಉಳಿಯುತ್ತೆ, ಅಂದರೆ ಅಳಿಸೋಗಲ್ಲ. ಈ ಆಬ್ವಿಯಸ್ಲಿ ಹೋಗೇ ಹೋಗುತ್ತೆ, ನಾವು ಪದೇ ಪದೇ ಅದನ್ನು ಬರ್ಕೊಬೇಕಾಗುತ್ತೆ. ಬಟ್ ಈ ಕೈಯಲ್ಲಿ ಬರ್ಕೊಂಡಾಗ ಬೇಗ ಹೊರಟೋಗುತ್ತೆ ಅನ್ನೋ ಒಂದು ಲಾಜಿಕ್ಕೋಸ್ಕರನೇ ಲೆಫ್ಟ್ ಹ್ಯಾಂಡ್ ಮೇಲೆ ಬರ್ಕೊಳ್ಳಿ ಅಂತ ಅನ್ನೋದು. ಲೆಫ್ಟ್ ಹ್ಯಾಂಡ್ ಮೇಲೆ ಬರ್ಕೊಳ್ಳೋ ಇನ್ನೊಂದು ಉದ್ದೇಶ ಅಂತಂದರೆ, ಇದು ನಮ್ಮ ಪ್ರಾಮಿನೆಂಟ್ ಹ್ಯಾಂಡ್ ಅಲ್ಲ. ಸೊ ಹಾಗಾಗಿ ನಾವು ಯಾರಿಗೂ ಕೂಡ ಆ ಎನರ್ಜಿನ ಕೊಡಲ್ಲ. ನಮ್ಗೇನೇ ಆ ಶಕ್ತಿ ಬಂದಿದ್ರು ಕೂಡ ನಮ್ಮಲ್ಲೇ ಉಳ್ಕೊಳ್ಳುತ್ತದು. ಸೊ ಈ ಯಾವುದೇ ನಂಬರ್ಸ್ ಬರ್ಕೊಳ್ಳಿ, ಒಂದು ಈ 24 ಬರ್ಕೊಳ್ಳಿ, ಅಥವಾ ಏನೋ ಒಂದು ಮ್ಯಾನಿಫೆಸ್ಟೇಷನ್ ಕೋಡ್ ಕೊಟ್ಟಿರ್ತೀವಿ. ಸೊ ಅದನ್ನು ಕೂಡ ಈಗ 520 ವಿಂಡ್ ಫಾಲ್ ಆಫ್ ಮನಿ ಅಂತ ಬರ್ಕೊಂಡಿರ್ತೀರ. ಸೊ ಇವೆಲ್ಲವನ್ನು ಬರ್ಕೊಂಡಾಗಲೂ ಕೂಡ ಆ ಶಕ್ತಿನ ನೀವು ನಿಮ್ಮಲ್ಲೇ ಉಳಿಸ್ಕೊಳ್ತೀರಾ. ಸೊ ಈ ಶಕ್ತಿ ಯಾವಾಗ ನಿಮ್ಮಲ್ಲೇ ಉಳಿಯುತ್ತೆ, ನೀವು ಅದನ್ನು ಬೇಗ ಮ್ಯಾನಿಫೆಸ್ಟ್ ಮಾಡ್ಕೊಳ್ಬೋದು ಅಥವಾ ಬೇಗ ಅಟ್ರಾಕ್ಟ್ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬಹಳ ಅದ್ಭುತವಾಗಿ ನಿಮ್ಮ ಲೈಫಲ್ಲಿ ಆ ಪವರ್ ಆಫ್ 24 ಅಥವಾ ಆ ಶುಕ್ರನ ಪ್ರಭಾವ ಅಥವಾ ನಿಮ್ಮ ಜೀವನದಲ್ಲಿ ಈ ವರ್ಷ ಎಲ್ಲ ರೀತಿಯ ಲಕ್ಸುರಿನೂ ಕೂಡ ನೀವು ಬರಮಾಡ್ಕೊಳ್ತೀರಾ.
ಅದನ್ನು ಹತ್ರ ಮಾಡ್ಕೊಳ್ತೀರಾ, ಅಥವಾ ಶುಕ್ರ ಪರ್ವನ ಆಕ್ಟಿವೇಟ್ ಮಾಡ್ಕೊಳ್ತೀರಾ, ಅಥವಾ ವೀನಸ್ ಏನಾದ್ರು ಕೆಟ್ಟಿದ್ರೆ ಅದನ್ನು ಕೂಡ ಆಕ್ಟಿವೇಟ್ ಮಾಡ್ಕೊಳ್ತೀರಾ. ಸೊ ಇವತ್ತಿನ ಸಂಚಿಕೆಯಲ್ಲಿ 24ರ ಶಕ್ತಿ ಬಗ್ಗೆ ತಿಳಿಸಿದ್ದೀನಿ. ಸಾಕಷ್ಟು ಜನರೊಂದಿಗೆ ಈ ಮಾಹಿತಿಗಳನ್ನ ಶೇರ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಸ್ನೇಹಿತರೆ, ವಂದನೆಗಳು.